ಲೆಬನಾನ್ ಮೇಲೆ ಇಸ್ರೇಲ್ ರಣಭೀಕರ ದಾಳಿಯನ್ನ ನಡೆಸಿದೆ. ಹಲವು ಡ್ರೋನ್ಗಳನ್ನ ಹಾರಿಸಿ ಇಸ್ರೇಲ್ ಭೀಕರ ದಾಳಿ ನಡೆಸಿರುವಂತದ್ದು. ಹೀಗಾಗಿ 14 ಮಂದಿ ಸಾವನ್ನಪ್ಪಿದ್ದಾರೆ, 37 ಮಂದಿಗೆ ಗಂಭೀರವಾಗಿ ಗಾಯಗಳಾಗಿವೆ. ಕದನ ವಿರಾಮ ಜಾರಿ ಇರುವ ಮಧ್ಯೆಯೇ ಇಸ್ರೇಲ್ ಈ ಒಂದು ದಾಳಿಯನ್ನ ನಡೆಸಿರುವಂತದ್ದು. ದಕ್ಷಿಣ ಲೆಬನಾನ್ನಲ್ಲಿ ಈಗ ಪರಿಸ್ಥಿತಿ ಹದಗೆಡುವ ಭೀತಿ ಕೂಡ ಎದುರಾಗಿದೆ. ಈ ಹಿಂದೆ ಭೀಕರ ದಾಳಿ ಎಚ್ಚರಿಕೆಯನ್ನ ಇಸ್ರೇಲ್ ನೀಡಿತ್ತು. ಅದಾದ ಬಳಿಕ ಈಗ ಕದನ ವಿರಾಮವನ್ನ ಸೂಚಿಸಿದ್ರು ಕೂಡ ಮತ್ತೆ ಈ ಒಂದು ಭೀಕರ ದಾಳಿಯನ್ನ ನಡೆಸಿದೆ. ಲೆಬನಾನ್ನ ಮೇಲೆ ನಡೆಸಿರುವಂತ ಈ ಒಂದು ದಾಳಿಯಲ್ಲಿ 14 ಮಂದಿ ಸಾವನ್ನಪ್ಪಿದ್ದಾರೆ, 37 ಮಂದಿಗೆ ಗಂಭೀರ ಗಾಯಗಳಾಗಿರುವಂತದ್ದು. ಇಬ್ಬರ ಮಧ್ಯೆ ಮಾತುಕತೆಯಾಗಿ ಕದನ ವಿರಾಮವನ್ನ ಜಾರಿ ಮಾಡಲಾಗಿತ್ತು. ಎಲ್ಲವೂ ಕೂಡ ತಣ್ಣಗಾಗಿದೆ. ಸದ್ಯ ಎಲ್ಲವೂ ಕೂಡ ಕದನ ವಿರಾಮದಲ್ಲಿ ಇರುವಂತಹ ಕಾರಣ ಯಾವುದೇ ಅಟ್ಯಾಕ್ ಆಗೋದಿಲ್ಲ ಅನ್ನುವಂತ ಮನಸ್ಥಿತಿಯಲ್ಲಿ ಎಲ್ಲರೂ ಕೂಡ ಇದ್ರು. ಆದ್ರೆ ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗಿರುವಂತಹ ದಾಳಿ. ಕದನ ವಿರಾಮ ಜಾರಿ ಇರುವ ಮಧ್ಯೆ ಇಸ್ರೇಲ್ ಮಾಡಿರುವಂತ ಈ ಒಂದು ಭೀಕರ ದಾಳಿಯಿಂದ ದಕ್ಷಿಣ ಲೆಬನಾನ್ನಲ್ಲಿ ಈಗ ಪರಿಸ್ಥಿತಿ ಹದಗೆಡುವಂತ ಭೀತಿ ಎದುರಾಗಿದೆ. ಅಲ್ಲಿನ ಜನರಲ್ಲಿ ಆತಂಕ ಹೆಚ್ಚಾಗಿದೆ. ಈ ಹಿಂದೆ ಕೂಡ ಭೀಕರ ದಾಳಿಯನ್ನ ಮಾಡ್ತೀವಿ ಅಂತ ಹೇಳಿ ಇಸ್ರೇಲ್ ಒಂದು ಎಚ್ಚರಿಕೆಯನ್ನ ನೀಡಿತ್ತು. ಆದ್ರೆ ಈಗ ಕದನ ವಿರಾಮದ ಬೆನ್ನಲ್ಲೇ ಮತ್ತೊಂದು ಅಟ್ಯಾಕ್ ಮಾಡಿರುವಂತಹ ಕಾರಣ ಸದ್ಯ ಅಲ್ಲಿನ ಪರಿಸ್ಥಿತಿ ಹದಗೆಡುವಂತಹ ಭೀತಿ ಎದುರಾಗಿದೆ. ಸದ್ಯ ಜನರಲ್ಲಿ ಆತಂಕ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಇನ್ನೇನು ಕದನ ವಿರಾಮ ಇದೆ, ಇಲ್ಲಿ ಎಲ್ಲವೂ ಕೂಡ ತಣ್ಣಗಾಗುತ್ತೆ. ಸದ್ಯ ಯಾವ ಅಟ್ಯಾಕ್ಗಳು ನಡೀತಾ ಇಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಸಮಾಧಾನವಾಗಿದ್ರು. ಆದ್ರೆ ಈ ಒಂದು ಅಟ್ಯಾಕ್ ನಿಂದ ಮತ್ತಷ್ಟು ಈಗ ಭೀಕರ ದಾಳಿಯಿಂದ ಎಲ್ಲರಲ್ಲೂ ಕೂಡ ಈ ಒಂದು ಪರಿಸ್ಥಿತಿ ಹದಗೆಡುವಂತೆ ಕಾಣಿಸ್ತಿದೆ.